Hi, hello everyone. I'm welcoming you to the English class. In today's class, we are going to teach you how to use then and then, presented by Kaviraj sir, GHS ಗಡಿಕೇಶ್ವರ್. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದೆನ್ ಮತ್ತು ದ್ಯಾನ್ಗಳನ್ನು ಹೇಗೆ ಬಳಸಬೇಕು ವಾಕ್ಯದಲ್ಲಿ ಅನ್ನೋದನ್ನ ಕಲಿತುಕೊಳ್ಳೋಣ. ಸಹಜವಾಗಿ ನಾವು ಇಂಗ್ಲಿಷ್ ರೈಟರ್ ಆಗಿದ್ಮೇಲೆ ನಮಗೆ ಏನಾಗುತ್ತೆ ಅಂದರೆ ದ್ಯಾನ್ ಮತ್ತು ದೆನ್ಗಳನ್ನು ಬಳಸಬೇಕಾದ್ರೆ ತುಂಬ ಒಂದು ಕನ್ಫ್ಯೂಷನ್ ಆಗುತ್ತೆ. ಈ ದೆನ್ ಮತ್ತು ದ್ಯಾನ್ಗಳನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಮತ್ತು ಆ ಎರಡು ಪದಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋಣ. ಪ್ರಾರಂಭದಲ್ಲಿ ನಾವು ಇಂಗ್ಲಿಷ್ ಹ್ಯಾಸ್ ಅ ಲಾಟ್ ಆಫ್ ಕನ್ಫ್ಯೂಸಿಂಗ್ ವರ್ಡ್ಸ್. ಇಂಗ್ಲೀಷಲ್ಲಿ ಹಲವಾರು ಪದಗಳು ನಮಗೆ ಕನ್ಫ್ಯೂಷನ್ ಹೊಡಿಸುತ್ತೆ. ಸಮ್ ವರ್ಡ್ಸ್ ದ್ಯಾಟ್ ಲುಕ್ ಅಲೈಕ್ ಆ್ಯಂಡ್ ಸಮ್ ಅಲೈಕ್. ಕೆಲವು ಪದಗಳು ಸೇಮ್ ಆಗಿ ಕಾಣುತ್ತೆ, ಇನ್ನು ಕೆಲವು ಪದಗಳ ಪ್ರೊನೌನ್ಸಿಯೇಷನ್ ಕೂಡ ಸೇಮ್ ಇರುತ್ತೆ. ಬಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಯೂಸೇಜ್. ಆದರೂ ಕೂಡ ತಾವು ಕೆಲವೊಂದು ವ್ಯತ್ಯಾಸ ಕೂಡ ನಾವು ಕಾಣ್ತೀವಿ. ಅಂದರೆ ಇಂಗ್ಲಿಷ್ ಬಹಳಷ್ಟು ಗೊಂದಲಮಯ ಪದಗಳನ್ನು ಹೊಂದಿದೆ. ಸಮಾನವಾಗಿ ಕಾಣುವ ಕೆಲವು ಪದಗಳು ಮತ್ತು ಒಂದೇ ರೀತಿ ಧ್ವನಿಸುತ್ತವೆ, ಆದರೆ ವಿಭಿನ್ನ ಅರ್ಥ ಮತ್ತು ಬಳಕೆಯನ್ನು ಹೊಂದಿದೆ ಅಂತ ನಾವು ತಿಳ್ಕೊತೀವಿ. ಸೊ ಈ ಎರಡು ಪದಗಳನ್ನು ನಾವು ವಾಕ್ಯದಲ್ಲಿ ಬಳಸಬೇಕಾದ್ರೆ ಅಥವಾ ಮಾತನಾಡಬೇಕಾದ್ರೆ ಯಾವಾಗ ಬಳಸಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಅವು ಯಾವ ಎರಡು ಪದಗಳಂದರೆ ದೆನ್ ಮತ್ತು ದ್ಯಾನ್. ಈ ದೆನ್ ಮತ್ತು ದ್ಯಾನ್ಗಳನ್ನ ಯಾವ ಥರ ಬಳಸಬೇಕು ಅನ್ನೋದು ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ದೆನ್ ಅಂದರೆ ನಂತರ. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಹೇಳ್ತಿರ್ಬೇಕಾದ್ರೆ ಅದರ ನಂತರ ನಾವು ಏನು ಮಾಡಿದೀವಿ ಅಂತ ಹೇಳಬೇಕಂದ್ರೆ ನಾವು ದೆನ್ನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಾನೀಗ ಆಟ ಆಡ್ತಾ ಇದ್ದೀನಿ. ಆಟ ಆಡಿದ ನಂತರ ನಾನು ಏನು ಮಾಡಿದೆ ಅದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಥವಾ ಬರಿತಿರ್ಬೇಕಾದ್ರೆ ನಾವು ವಾಕ್ಯದಲ್ಲಿ ದೆನ್ನನ್ನು ಬಳಸ್ತೀವಿ. ದಿಸ್ ಈಸ್ ಕಾಮನ್ಲಿ ಯೂಸ್ ಟು ಎಕ್ಸ್ಪ್ರೆಸ್ ಅ ಸೆನ್ಸ್ ಆಫ್ ಟೈಮ್ ಆರ್ ವಾಟ್ ಕಮ್ಸ್ ನೆಕ್ಸ್ಟ್. ಅಂದರೆ ಇದು ಸಮಯವನ್ನು ಸೂಚಿಸ್ತಕ್ಕಂಥ ಒಂದು ಪದವಾಗಿದ್ದು ಜೊತೆಗೆ ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಅನ್ನೋದನ್ನು ಕೂಡ ತೋರಿಸುತ್ತೆ. It mainly used as an adverb and as an adjective and as if clause. ಅಂದರೆ ಇದು ಒಂದು adverb ಆಗಿನೂ ಬಳಸ್ತೀವಿ, adjective ಆಗಿನೂ ಬಳಸ್ತೀವಿ ಮತ್ತು if clause ಆಗಿ ಕೂಡ ಬಳಸ್ತೀವಿ. adverb ಅಂದರೆ ಕ್ರಿಯಾ ವಿಶೇಷಣ, adjective ಅಂದರೆ ನಾಮ ವಿಶೇಷಣ ಮತ್ತು if clause ಈ ಮೂರರಲ್ಲಿ ಕೂಡ ನಾವು ದೆನ್ಗಳನ್ನು ಬಳಸ್ತೀವಿ. ಈಗ ದ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ದೆನ್ ಅಂತ ತಿಳ್ಕೊಂಡಿವಿ. ದ್ಯಾನ್ ಅಂದರೆ ಏನು? ಗಿಂತ ಅಥವಾ ಕಿಂತ ಅಂತ ನಾವು ಕನ್ನಡದಲ್ಲಿ ನೋಡ್ತೀವಿ. ದಿಸ್ ಈಸ್ ಯೂಸ್ ಟು ಫಾರ್ಮ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್. ಎರಡು ವಸ್ತುಗಳ ಮಧ್ಯೆ ಹೋಲಿಕೆ ಮಾಡೋ ಟೈಮಲ್ಲಿ ನಾವು ದ್ಯಾನನ್ನು ಬಳಸ್ತೀವಿ. ದ್ಯಾನ್ ಅಂದರೆ ಎರಡು ವಸ್ತುಗಳ ಮಧ್ಯೆ ಹೋಲಿಕೆ ಮಾಡೋ ಟೈಮಲ್ಲಿ ಒಂದು ವಸ್ತುವಿಗೂ ಮತ್ತು ಇನ್ನೊಂದು ವಸ್ತುವಿಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಈ ದ್ಯಾನ್ ತೋರಿಸುತ್ತೆ. ಅಂದರೆ ಮೊದಲೇ ನೋಡ್ತಾ ಇದ್ದೀವಿ ನಾವು ದೆನ್, THEN, ದೆನ್ ಏನು ತೋರಿಸುತ್ತೆ ಅಂದರೆ ಟೈಮ್. ಇದು ದ್ಯಾನ್ ಏನು ತೋರಿಸುತ್ತೆ ಅಂದರೆ ಯಾವುದಕ್ಕಿಂತ ಯಾವುದು ಅಂತ ಕಂಪ್ಯಾರಿಸನ್ ಮಾಡಲು ನಾವು ಬಳಸ್ತಿರ್ತೀವಿ. ಸರಿ, ಈಗ ಎರಡಕ್ಕೆ ಸಂಬಂಧಪಟ್ಟಂತೆ ನಾವು ಎಕ್ಸಾಂಪಲ್ ನೋಡಿದಾಗ ನಮಗೆ ಕ್ಲಿಯರ್ ಆಗಿದ್ರೆ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಸರಳವಾಗಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಈಗ ಮೊದಲು ನೋಡೋಣ ಯೂಸೇಜ್ ಆಫ್ ದೆನ್ನನ್ನು ನಾವು ಯಾವ ಥರ ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ಐ ಗೋ ಟು ಮಾರ್ಕೆಟ್ ಆ್ಯಂಡ್ ದೆನ್ ಹ್ಯಾವ್ ಲಂಚ್. ಇದು ಸೆನ್ಸ್ ಆಫ್ ಟೈಮ್ ತೋರಿಸುತ್ತೆ. ಅಂದರೆ ನಾನು ಮಾರ್ಕೆಟಿಗೆ ಹೋಗಿ ನಂತರ ಊಟ ಮಾಡುತ್ತೇನೆ. ಅಂದರೆ ಇಲ್ಲಿ ಒಂದರ ನಂತರ ಒಂದು. ನಾನು ಮೊದಲು ಏನು ಮಾಡ್ತೀನಿ, ಮಾರ್ಕೆಟ್ಗೆ ಹೋಗ್ತೇನೆ, ಆ ನಂತರ ಏನು ಮಾಡ್ತೀನಿ, ಆ ನಂತರ ಊಟ ಮಾಡ್ತೀನಿ. ಇದು ಏನು ತೋರಿಸುತ್ತೆ ಅಂದರೆ ಸೆನ್ಸ್ ಆಫ್ ಟೈಮ್. ಯಾವ ಕೆಲಸ ಮೊದಲು ಮಾಡಿದೆ, ಆ ನಂತರ ಯಾವ ಕೆಲಸ ಮಾಡಿದೆ ಅಂತ ತೋರಿಸಲ್ಲಿ ನಾವು ದೆನ್ನನ್ನು ಬಳಸ್ತೀವಿ. ಇನ್ನೊಂದು ನೋಡಿ, ಇಫ್ ಹಿ ಕಮ್ಸ್ ಲೇಟ್ ದೆನ್ ಹಿ ಮೈಟ್ ಹ್ಯಾವ್ ಟು ಗೋ ಔಟ್ ಆಫ್ ದಿ ಕ್ಲಾಸ್. ಇದು ಇಫ್ ಕ್ಲಾಸಲ್ಲಿ ಬಳಸ್ತೀವಿ. ನನಗೆ ಆಲ್ರೆಡಿ ಹೇಳಿನಿ, ಇಫ್ ಕ್ಲಾಸ್ ಆಗಿನೂ ಬಳಸ್ತೀವಿ, ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ, ಅಡ್ವರ್ಬ್ ಆಗಿ ಬಳಸ್ತೀವಿ ಮತ್ತು ಈ ಥರ ಎಲ್ಲ ಹೇಳಿದ್ದೀನಲ್ಲ. ಈಗ ಒಂದೊಂದಾಗಿ ನಾವು ನೋಡ್ತಾ ಇದ್ವಿ. ಮೊದಲನೇ ಎಕ್ಸಾಂಪಲ್ ನೋಡಿದ್ವಿ ಸೆನ್ಸ್ ಆಫ್ ಟೈಮ್ ಬಗ್ಗೆ. ಎರಡನೇ ಎಕ್ಸಾಂಪಲ್ ಏನಂದರೆ ಇದು ಇಫ್ ಕ್ಲಾಸ್ ಬಗ್ಗೆ. ಅಂದರೆ ಇಫ್ ಹಿ ಕಮ್ಸ್ ಲೇಟ್ ದೆನ್ ಹಿ ಮೈಟ್ ಹ್ಯಾವ್ ಟು ಗೋ ಔಟ್ ಆಫ್ ದಿ ಕ್ಲಾಸ್. ಅಂದರೆ ಅವನು ತಡವಾಗಿ ಬಂದರೆ ಅವನು ತರಗತಿಯಿಂದ ಹೊರಗೆ ಹೋಗಬೇಕಾಗಬಹುದು. ಈ ಥರ ವಾಕ್ಯವನ್ನು ಮಾಡೋ ಟೈಮಲ್ಲಿ ನಾವು ದೆನ್ನನ್ನು ಬಳಸ್ತೀವಿ. ಅಂದರೆ ಒಂದು ವೇಳೆ ಲೇಟಾಗಿ ನಾವು ಸ್ಕೂಲಿಗೆ ಹೋದರೆ ಏನಾಗುತ್ತೆ, ನಮಗೆ ತರಗತಿಯ ಶಿಕ್ಷಕರು ಏನು ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ. ಅದೊಂದು ಪನಿಷ್ಮೆಂಟ್. ಈ ಥರ ಒಂದು ವಾಕ್ಯಗಳಲ್ಲಿ ನಾವು ಈ ಥರ ಇಫ್ ಕ್ಲಾಸ್ ಬಂದಾಗ ದೆನ್ನನ್ನು ಬಳಸ್ತೀವಿ. ಸೊ ಇನ್ನೊಂದು ರೀಸನ್ ನೋಡಿ ಯಾವಾಗ ಬಳಸ್ತೀವಿ. ದ ಪನಿಷ್ಮೆಂಟ್ ವಾಸ್ ಗಿವನ್ ಬೈ ದೆನ್ ಚೇರ್ಮನ್ ಆಫ್ ಪಂಚಾಯತ್ ಆಸ್ ಎನ್ ಅಡ್ಜೆಕ್ಟಿವ್. ಅಂದರೆ ನಾಮ ವಿಶೇಷಣವಾಗಿ ಬಳಸ್ತೀವಿ. ಕನ್ನಡದಲ್ಲಿ ನೋಡಿ, ಶಿಕ್ಷೆಯನ್ನು ಅಂದಿನ ಪಂಚಾಯತ್ ಅಧ್ಯಕ್ಷರು ನೀಡಿದರು. ಸೊ ಪನಿಷ್ಮೆಂಟ್ ಕೊಟ್ಟರು. ಯಾರು ಕೊಟ್ಟರು ಪನಿಷ್ಮೆಂಟ್? ಪಂಚಾಯತ್ ಅಧ್ಯಕ್ಷರು ಕೊಟ್ಟರು. ಅಂದರೆ ಕೊಟ್ಟಂಥ ವ್ಯಕ್ತಿಯ ಹೆಸರನ್ನು ಅವಾಗಿನ ಪಂಚಾಯತಿ ಅಧ್ಯಕ್ಷರು ಈ ಪನಿಷ್ಮೆಂಟನ್ನು ಕೊಟ್ಟಿದ್ರು ಅಂತ ವಾಕ್ಯವನ್ನು ಮಾಡ್ತಿರಬೇಕಾದ್ರೆ ನಾವು ಆ್ಯಸ್ ಅಡ್ಜೆಕ್ಟಿವ್ ಆಗಿ ದೆನ್ನನ್ನು ಬಳಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ವಾಸ್ ಎಟ್ ವರ್ಕ್ ದೆನ್ ಆ್ಯಸ್ ಎನ್ ಅಡ್ವರ್ಬ್. ಇದು ಒಂದು ಕ್ರಿಯಾ ವಿಶೇಷಣವಾಗಿ ಬಳಸ್ತೀವಿ. ಅಂದರೆ
ಆಗ ಅವಳು ಕೆಲಸದಲ್ಲಿದ್ದಳು. ಅಂದರೆ ಅವಾಗ ಏನು ಮಾಡ್ತಾಯಿದ್ದಳು ಅವಳು ಆ ಟೈಮಲ್ಲಿ, ಅಂದರೆ ನಾವು ಭೇಟಿಯಾಗೋ ಟೈಮಲ್ಲಿ ಅಥವಾ ನಾವು ಅವಳನ್ನು ಕಾಲ್ ಮಾಡಿದಲ್ಲಿ ಟೈಮ್ ಆಗಿರ್ಬೋದು. ಈ ಥರ ನಾವು ಭೇಟಿ ಕೊಟ್ಟಾಗ ಅಥವಾ ನಾವು ಕಾಲ್ ಮಾಡಿದಾಗ ಅವಳು ಏನು ಮಾಡ್ತಾಯಿದ್ಳು ಅಂತ ನಾವು ಹೇಳ್ತಿರ್ಬೇಕಾದ್ರೆ ಆಗ ಅವಳು ಕೆಲಸದಲ್ಲಿದ್ದಳು ಅಂತ ಹೇಳ್ತೀವಿ. ಸೊ ಇದನ್ನು ಅಡ್ವರ್ಬ್ ಆಗಿ ಬಳಸ್ತೀವಿ. ಇಲ್ಲಿ ನಾವು 4 ಪ್ರಕಾರದ ವಾಕ್ಯಗಳನ್ನು ನೋಡಿದ್ದೀವಿ. ಒಂದು ಸೆನ್ಸ್ ಆಫ್ ಟೈಮ್ ಬಗ್ಗೆ, ಒಂದು ಇಫ್ ಕ್ಲಾಸ್ ಬಗ್ಗೆ, ಒಂದು ಅಡ್ಜೆಕ್ಟಿವ್ ಬಗ್ಗೆ, ಇನ್ನೊಂದು ಅಡ್ವರ್ಬ್ ಬಗ್ಗೆ. ಈ ಥರ 4 ಸಂದರ್ಭಗಳಲ್ಲಿ ನಾವು ದೆನ್ಗಳನ್ನು ಬಳಸ್ತೀವಿ. ಈಗ ಡೀಟೇಲ್ ಆಗಿ ನೋಡೋಣ ದೆನ್ನನ್ನು ಯಾವಾಗ ಮತ್ತೆ ಬಳಸ್ತೀವಿ. ದೆನ್ ಒಂದೇದಾಗಿ ಅಟ್ ದಟ್ ಟೈಮ್, ಅಂದರೆ ಆ ಸಮಯದಲ್ಲಿ ನಾನು ಏನು ಮಾಡ್ತಾ ಇದ್ದೆ ಅಥವಾ ಅವ್ರು ಏನು ಮಾಡ್ತಾ ಇದ್ರು ಅನ್ನೋದನ್ನು ನಾವು ಹೇಳುತ್ತಿರಬೇಕಾದ್ರೆ ನಾವು ದೆನ್ನನ್ನು ಬಳಸ್ತೀವಿ. ಇದು ಯಾವುದಂದರೆ ಅಡ್ವರ್ಬ್ ಆಗಿ ಬಳಸ್ತೀವಿ, ಅಂದರೆ ಕ್ರಿಯಾ ವಿಶೇಷಣವಾಗಿ ಬಳಸ್ತೀವಿ. ನೋಡಿ ಎಕ್ಸಾಂಪಲ್, ಹಿ ವಿಲ್ ಬಿ ಗೋ ದೆನ್, ಹಿ ವಿಲ್ ಬಿ ಗೋ ದೆನ್, ಆಗ ಅವನು ಹೋಗುತ್ತಾನೆ. ಅವನು ಆಗ ಹೋಗ್ತಾನೆ. ಯಾವಾಗ ಹೋಗ್ತಾನೆ? ಹೋಗ್ತಕ್ಕಂಥ ಟೈಮ್ ಯಾವಾಗ? ಆಗ. ಅಂದರೆ ನಾವು ಬಂದಾಗ ಹೋಗ್ತಿರ್ಬೋದು, ಅಥವಾ ನಾವು ವಿಸಿಟ್ ಕೊಟ್ಟಾಗ ಹೋಗ್ತಿರ್ಬೋದು, ಅಥವಾ ನಾವು ಕಾಲ್ ಮಾಡಿದಾಗ ಹೋಗ್ತಿರ್ಬೋದು. ಈ ಥರ ಹೋಗ್ತಕ್ಕಂಥ ಟೈಮನ್ನು ತೋರಿಸುತ್ತೆ, ಸೆನ್ಸ್ ಆಫ್ ಟೈಮನ್ನು ತೋರಿಸುತ್ತೆ. ಸೊ ಇದನ್ನು ನಾವು ದೆನ್ನಲ್ಲೇ ಬಳಸಬೇಕು. ಸುಪ್ರಿಯಾ ವಾಸ್ ಎಟ್ ಸ್ಟೇಷನ್ ದೆನ್, ಅಂದರೆ ಸುಪ್ರಿಯಾ ನಿಲ್ದಾಣದಲ್ಲಿದ್ದಳು. ಅಂದರೆ ನಾವು ನೋಡೋ ಟೈಮಲ್ಲಿ ಅಥವಾ ನಾವು ಕಾಲ್ ಮಾಡೋ ಟೈಮಲ್ಲಿ ಸುಪ್ರಿಯಾ ಎಲ್ಲಿದ್ದಳು? ಸಿ ವಾಸ್ ಇನ್ ಸ್ಟೇಷನ್ ಅಂತ ಹೇಳ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಅಡ್ವರ್ಬ್ ಆಗಿ ನಾವು ದೆನ್ ಅನ್ನು ಬಳಸ್ತೀವಿ. ಇಲ್ಲಿ ವಾಕ್ಯದ ಕೊನೆಯಲ್ಲಿ ದೆನ್ ಬಂದಿದೆ, ಇಲ್ಲಿ ಕೂಡ ದೆನ್ ಬಂದಿದೆ. ಈ ದೆನ್ಗಳನ್ನು ನಾವು ಅಡ್ವರ್ಬ್ ಆಗಿ ಬಳಸಿದ್ದೀವಿ. ನೆಕ್ಸ್ಟ್ ನೋಡೋಣ. ಮೈ ಬ್ರದರ್ಸ್ ವೇರ್ ಇನ್ USA ದೆನ್, ಅಂದರೆ ನನ್ನ ಸಹೋದರರು ಆಗ ಅಮೇರಿಕಾದಲ್ಲಿದ್ದರು. ಯಾವಾಗ ಅಮೇರಿಕಾದಲ್ಲಿದ್ದರು ಅಂದರೆ ಆಗ ಇದ್ದರು. ಇದು ಇದ್ದಂಥ ಟೈಮನ್ನು ಸೂಚಿಸ್ತಾ ಇದೆ ಅಡ್ವರ್ಬ್ ಆಗಿ. ಸೊ ಇದನ್ನು ನಾವು ದೆನ್ನನ್ನು ನಾವು ಅಡ್ವರ್ಬ್ ಆಗಿ ಬಳಸ್ತೀವಿ ಅನ್ನೋದು ಈ ಎಕ್ಸಾಂಪಲ್ ಮೂಲಕ ತಿಳ್ಕೊಂಡಿವಿ. ಸರಿ, ಇನ್ನೊಂದು ರೀಸನ್ ನೋಡೋಣ ಯಾವಾಗ ಮತ್ತೆ ದೆನ್ನನ್ನು ಬಳಸ್ತೀವಿ. ದೆನ್ ಬಳಸ್ತಕ್ಕಂಥ ನೋಡಿ, ನೆಕ್ಸ್ಟ್ ಇನ್ ಟೈಮ್, ಅಂದರೆ ಯಾವ ಕೆಲಸ ಆದ ನಂತರ ನಾವು ಯಾವ ಕೆಲಸವನ್ನು ಮತ್ತೆ ಪ್ರಾರಂಭ ಮಾಡಿದ್ದೀವಿ ಅನ್ನೋದನ್ನು ಸೂಚಿಸ್ತಕ್ಕಂಥ ಸಮಯದಲ್ಲಿ ನಾವು ನೆಕ್ಸ್ಟ್ ಇನ್ ಟೈಮನ್ನು ಬಳಸ್ತೀವಿ. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ಐ ರೋಟ್ ಅ ಪೋಯಮ್ ಆ್ಯಂಡ್ ದೆನ್ ವೆಂಟ್ ಟು ಶಾಪ್. ನಾನು ಕವಿತೆ ಬರೆದು ನಂತರ ಅಂಗಡಿಗೆ ಹೋದೆ. ಅಂದರೆ ಫಸ್ಟ್ ನಾನು ಏನು ಮಾಡಿದೆ? ಒಂದು ಪೋಯಮ್ ಬರೆದೆ, ಆನಂತರ ನಾನು ಒಂದು ಶಾಪಿಗೆ ಹೋದೆ. ಈ ಥರ 2 ಕೆಲಸಗಳ ಬಗ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಅಥವಾ ಬರಿತಿರ್ಬೇಕಾದ್ರೆ ನಾವು ದೆನ್ನನ್ನು ಬಳಸ್ತೀವಿ. ಅಂದರೆ ಮೊದಲು ಕವಿತೆ ಬರೆದು ಆನಂತರ, ದೆನ್ ಅಂದರೆ ಆನಂತರ ನಾನು ಅಲ್ಲಿಗೆ ಹೋದೆ ಅಂತ. ನೆಕ್ಸ್ಟ್ ನೋಡಿ, ಹಿ ರ್ಯಾನ್ ಅವೇ ದೆನ್ ಸರೆಂಡರ್ಡ್ ಹಿಮ್ಸೆಲ್ಫ್. ಅವನು ಓಡಿ ಹೋದನು ಮತ್ತು ನಂತರ ಸ್ವತಃ ಶರಣಾದನು. ಓಡಿ ಹೋದ ಮತ್ತು ತಾನಾಗೇ ಬಂದು ಸರೆಂಡರ್ ಆಗಿಬಿಟ್ಟ. ಫಸ್ಟ್ ಏನು ಮಾಡ್ದ? ಓಡಿ ಹೋಗ್ದ. ಆನಂತರ ಮತ್ತೆ ಇದು ಕೋರ್ಟು ಕಚೇರಿ ಬೇಡಪ್ಪ ಅಂತೇಳಿ ತಾನಾಗೇ ಬಂದು ಶರಣಾದ. ಈ ಥರ ಒಂದು ಘಟನೆ ನಂತರ ನೆಕ್ಸ್ಟ್ ಇನ್ ಟೈಮ್, ನೆಕ್ಸ್ಟ್ ನಾವು ಏನು ಮಾಡಿದೀವಿ ಅನ್ನೋದು ಸೂಚಿಸ್ತಾರೆ ನಾವು ದೆನ್ ಅನ್ನು ಬಳಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ವರ್ಕ್ಡ್ ಹಾರ್ಡ್ ದೆನ್ ಗಾಟ್ ಪೇಮೆಂಟ್. ಅವಳು ಕಷ್ಟಪಟ್ಟು ಕೆಲಸ ಮಾಡಿದ್ರು ಮತ್ತು ನಂತರ ಸಂಬಳ ಸಿಕ್ಕಿತು. ಅಂದರೆ ಫಸ್ಟ್ ಅವಳು ಕೆಲಸ ಹಾರ್ಡಾಗಿ ಮಾಡಿದ್ರು, ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ರು. ಕೆಲಸ ಮಾಡಿದ ನಂತರ ಪೇಮೆಂಟ್ ಕೊಡ್ತಾರಲ್ಲ, ಹಾಗೆ ನಂತರ ಸಂಬಳ ಸಿಕ್ಕಿತ್ತು. ಈ ಥರ ಒಂದು ಆದ ನಂತರ ಮತ್ತೊಂದು ನಾವು ಏನು ಮಾಡ್ತಿರ್ತೀವಿ ವರ್ಕು, ಆ ವರ್ಕನ್ನು ಹೇಳ್ತಿರ್ಬೇಕಾದ್ರೆ ದೆನ್ನನ್ನು ಬಳಸ್ತೀವಿ, THEN. ಸೊ ಮತ್ತೆ ಯಾವಾಗ ಬಳಸ್ತೀವಿ ದೆನ್ನನ್ನು? 3ನೇ ಪಾಯಿಂಟನ್ನು ನೋಡಿ. ಇನ್ ದ್ಯಾಟ್ ಕೇಸ್, ಅಂದರೆ ಯಾವ ಕಾರಣಕ್ಕಾಗಿ ಆ ಥರ ಮಾಡಿದ್ದೀವಿ ನಾವು, ಅಂದರೆ ಯಾವ ಕಾರಣಕ್ಕಾಗಿ ನಾವು ಫಂಕ್ಷನ್ಗೆ ಹೋಗಲಿಲ್ಲ, ಅಥವಾ ಯಾವ ಕಾರಣಕ್ಕಾಗಿ ನಾವು ಶಾಲೆಯನ್ನು ತಪ್ಪಿಸಿದ್ದೀವಿ, ಯಾವ ಕಾರಣಕ್ಕಾಗಿ ನಮ್ಗೆ ಹೈ ಮಾರ್ಕ್ಸ್ ಬಂತು, ಅಥವಾ ಯಾವ ಕಾರಣಕ್ಕಾಗಿ ನಾವು ಪಾಸ್ ಆದ್ದೀವಿ, ಅಥವಾ ಯಾವ ಕಾರಣಕ್ಕಾಗಿ ನಾವು ಫೇಲ್ ಆದ್ದೀವಿ. ಈ ಥರ ಒಂದು ರೀಸನ್ ಇರುತ್ತೆ. ಪ್ರತಿಯೊಂದು ಸಕ್ಸಸ್ಫುಲ್ ಅಥವಾ ಅನ್ಸಕ್ಸಸ್ಫುಲ್ ಒಂದು ಆ್ಯಕ್ಷನ್ ಜೊತೆಗೆ ಏನಿರುತ್ತೆ, ಒಂದು ರೀಸನ್ ಇರುತ್ತೆ. ಆ ರೀಸನನ್ನು ಹೇಳ್ತಿರ್ಬೇಕಾದ್ರೆ ನಾವು ದೆನ್ನನ್ನು ಬಳಸ್ತೀವಿ. ಅದನ್ನು ನಾವು ಇಫ್ ಕ್ಲಾಸ್ ಆಗಿ ಬಳಸ್ತೀವಿ. ಸೊ ಎಕ್ಸಾಂಪಲ್ ನೋಡಿ, ಕ್ಲಿಯರ್ ಆಗುತ್ತೆ. ಇಫ್ ಇಟ್ ಈಸ್ ರೇನಿಂಗ್ ದೆನ್ ಮೈ ಜರ್ನಿ ವಿಲ್ ಗೆಟ್ ಕ್ಯಾನ್ಸಲ್ಡ್. ಅಂದರೆ ಮಳೆ ಬೀಳುತ್ತಿದ್ದರೆ ನನ್ನ ಪ್ರಯಾಣ ರದ್ದಾಗುತ್ತದೆ. ಅಂದರೆ ಏನಾಗ್ತದೆ, ನಾವು ಎಲ್ಲೋ ಒಂದು ಜರ್ನಿ ಮಾಡ್ತಾ ಇದ್ವಿ, ಎಲ್ಲೋ ಹೋಗ್ತಾ ಇದ್ದೀವಿ ಊರಿಗೆ, ಮಳೆ ಜೋರಾಗಿ ಬರ್ತಾ ಇದೆ, ಭಾಳ ರಭಸವಾಗಿ ಬರ್ತಾ ಇದ್ದೀವಿ. ಆವಾಗ ನಾವು ಏನು ಮಾಡ್ತೀವಿ? ನಮ್ಮ ಪ್ರಯಾಣ ರದ್ದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ನಾವು ಹೋಗ್ತಕ್ಕಂಥ ಜರ್ನಿ ಕ್ಯಾನ್ಸಲ್ ಮಾಡ್ತೀವಿ. ಅಂದರೆ ನಮ್ಮ ಜರ್ನಿ ಕ್ಯಾನ್ಸಲ್ ಆಗೋ ಕಾರಣ ಏನು? ಮಳೆ ಕಾರಣ. ಸೊ ಇನ್ ದ್ಯಾಟ್ ಕೇಸ್ ನಾವು ಇಫ್ ಕ್ಲಾಸ್ ಬಂದಾಗ ದೆನ್ನನ್ನು ಬಳಸ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇಫ್ ದೇರ್ ಈಸ್ ಹೈ ಟೆಂಪ್ರೇಚರ್ ದೆನ್ ಐ ಮೈಟ್ ಬಿ ಲೇಟ್. ಅಂದರೆ ಹೆಚ್ಚಿನ ತಾಪಮಾನ ಇದ್ದರೆ ನಾನು ತಡವಾಗಿ ಬರಬಹುದು. ಈಗ ಬಿಸಿಲು ಜಾಸ್ತಿ ಇದ್ದರೆ ನಾವು ಏನು ಮಾಡ್ತೀವಿ? ಮಾರ್ಕೆಟ್ ಆಗಲಿ ಅಥವಾ ಇನ್ನೂ ಬೇರೆ ಯಾವುದಾದ್ರು ಕೆಲಸಗಳಿಗೆ ನಾವು ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ, ಬಿಸಿಲು ಕಡಿಮೆ ಆಗಲಿ ಆಮೇಲೆ ಹೋಗೋಣ, ಅಥವಾ ಬಿಸಿಲು ಆಗೋಕ್ಕಿಂತ ಮುಂಚೆ ಹೋಗೋಣ ಅಂಥೇಳಿ. ಈ ಬಿಸಿಲು ಜಾಸ್ತಿ ಆದರೆ ನಾವು ಏನು ಮಾಡ್ತೀವಿ? ಸ್ವಲ್ಪ ಲೇಟ್ ಮಾಡಿ ಹೋಗ್ತೀವಿ, ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಒಂದು ಕಾರಣ ಇದ್ದಾಗ, ಇಫ್ ಕ್ಲಾಸ್ ಇದ್ದಾಗ ನಾವು
ದೆನ್ ಅನ್ನು ಬಳಸ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಫ್ ಯು ವರ್ಕ್ ಹಾರ್ಡ್ ದೆನ್ ಯು ವಿಲ್ ಗೆಟ್ ಸೀಟ್. ಅಂದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಸೀಟ್ ಸಿಗುತ್ತದೆ. ಅಂದರೆ ನೀವು ಕಷ್ಟಪಟ್ಟು ಓದ್ರಿ ಅಂದರೆ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಸಿಗ್ಬೋದು, ಅದು ಗೌರ್ಮೆಂಟ್ ಸೀಟ್ ಸಿಗ್ಬೋದು, ಈ ಥರ. ಅಂದರೆ ಇಫ್ ಯು ವರ್ಕ್ ಹಾರ್ಡ್, ಒಂದು ವೇಳೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಇದು ಸಿಗುತ್ತೆ ಅಂತಿಲ್ಲೊಂದು ಕಾರಣ ಇದೆ. ಒಂದು ಕಾರಣ ಇದ್ದಾಗ ನಾವು ಇಫ್ ಕ್ಲಾಸ್ ಇದ್ದಾಗ ದೆನ್ನನ್ನು ಬಳಸ್ತೀವಿ. ಸರಿ, ಇದು ಮೂರನೇ ರೀಸನನ್ನು ನೋಡಿದ್ವಿ ನಾವು ಯಾವಾಗ ಮತ್ತೆ ದೆನ್ನನ್ನು ಬಳಸ್ತೀವಿ. ಇನ್ನೊಂದು ನಾಲ್ಕನೇ ರೀಸನನ್ನು ನೋಡೋಣ, ಮತ್ತೆ ದೆನ್ ಅನ್ನು ಯಾವಾಗ ಬಳಸ್ತೀವಿ ಅನ್ನೋದು. 4th ಪಾಯಿಂಟ್, ಬೀಯಿಂಗ್ ಸೋ ಎಟ್ ದ ಟೈಮ್ ಆ್ಯಸ್ ಎನ್ ಅಡ್ಜೆಕ್ಟಿವ್. ಅಂದರೆ ನಾಮ ವಿಶೇಷಣವಾಗಿ ಬಳಸೋ ಸಮಯದಲ್ಲಿ ನಾವು ದೆನ್ನನ್ನು ಬಳಸ್ತೀವಿ. ಬೀಯಿಂಗ್ ಸೋ ಎಟ್ ದ ಟೈಮ್ ಅಂದರೆ ಆ ಸಮಯದಲ್ಲಿ ಯಾರಿದ್ದರು. ಅಂದರೆ ನಾನೀಗ ಶಾಲೆಯಲ್ಲಿ ಕೆಲವು ಟೈಮಿಗೆ ಹೆಡ್ ಮಾಸ್ಟರ್ ಯಾರಿದ್ದರು, ನಾನು ಫಸ್ಟ್ ರ್ಯಾಂಕ್ ಬಂದಾಗ ಅವಾಗ ಪ್ರಿನ್ಸಿಪಲ್ ಯಾರಿದ್ದರು, ಅಥವಾ ನಮ್ಮೂರಿನ ದೇವಸ್ಥಾನ ಕೊಟ್ಟ ಟೈಮಲ್ಲಿ ಅವಾಗ ಪಂಚಾಯತಿ ಅಧ್ಯಕ್ಷರು ಯಾರಿದ್ದರು, ಅಥವಾ ನಮ್ಮೂರಲ್ಲಿ ಯಾವುದೋ ದೊಡ್ಡ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡೋ ಟೈಮಲ್ಲಿ ಅವಾಗ ನಮ್ಮ ಜಿಲ್ಲಾಧಿಕಾರಿ ಯಾರಿದ್ದರು, ಆಗಿನ ವ್ಯಕ್ತಿಗಳು ಅದನ್ನು ಮಾಡಿದ್ರು ಅಂತ ಬರಿಬೇಕು ಅಥವಾ ಹೇಳಬೇಕಂದ್ರೆ ನಾವು ದೆನ್ನನ್ನು ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ಕ್ಲಿಯರ್ ಆಗುತ್ತೆ. ದ ರೂಲ್ ವಾಸ್ ಇಂಪೋಸ್ಡ್ ಬೈ ದೆನ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅಂದಿನ ಸಹಾಯಕ ಪೊಲೀಸ್ ಆಯುಕ್ತರು ಈ ನಿಯಮವನ್ನು ವಿಧಿಸಿದರು. ಅಂದರೆ ಈ ರೂಲ್ಸ್ ಜಾರಿ ತಂದವರು ಯಾರು ಅಂದರೆ ಆವಾಗಿನ ಪೊಲೀಸ್ ಕಮಿಷನರು ಜಾರಿ ತಂದರು. ನಾವು ಯಾವುದಾದ್ರೂ ಮಾತಾಡ್ತಿರ್ತೀವಿ, ನಮ್ಮ ಊರಲ್ಲಿ ಇಂಥ ಒಂದು ರೂಲ್ ಇದಿರಲಿಲ್ಲ, ಇಂಥದ್ದು ರೂಲನ್ನು ಜಾರಿ ತಂದರು ಯಾರಿದ್ರು ಅವಾಗ ಕಮಿಷನರ್ ಇಂಥವ್ರು ಇದ್ದರು ಅಂತ ಹೇಳ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ನಾವು ದೆನ್ನನ್ನು ಬಳಸ್ತೀವಿ. ಅದು ಅಡ್ಜೆಕ್ಟಿವ್ ಆಗಿ, ಅಂದರೆ ನಾಮ ವಿಶೇಷಣವಾಗಿ ಬಳಸ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ದ ಬಿಲ್ಡಿಂಗ್ ವಾಸ್ ಇನ್ಆಗ್ಯುರೇಟೆಡ್ ಬೈ ದೆನ್ ತಹಸೀಲ್ದಾರ್ ಆಫ್ ಆಳಂದ್. ಈ ಕಟ್ಟಡವನ್ನು ಆಳಂದಿನ ಅಂದಿನ ತಹಸೀಲ್ದಾರ್ ಉದ್ಘಾಟಿಸಿದರು. ಸೊ ಈ ಬಿಲ್ಡಿಂಗನ್ನು ಯಾರು ಉದ್ಘಾಟನೆ ಮಾಡಿದ್ರು? ತಹಸೀಲ್ದಾರ್. ಎಲ್ಲಿದ್ದವರು? ಆಳಂದರು. ಯಾವಾಗಂದರೆ ಆವಾಗಿನ ತಹಸೀಲ್ದಾರ್, ಈಗಿದ್ದವರಲ್ಲ, ಆ ತಹಸೀಲ್ದಾರ್ ಏನು ಮಾಡಿದ್ರು, ಈ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿದ್ರು. ನಾವು ಯಾವುದಾದ್ರೂ ಮಾತಾಡ್ತಿರ್ತೀವಿ, ಇಂಥ ಒಂದು ಬಿಲ್ಡಿಂಗನ್ನು ಆ ತಹಸೀಲ್ದಾರ್ ಅವಾಗ ಇದ್ರಪ್ಪ ಇಂಥವ್ರು ಅವರು ಉದ್ಘಾಟನೆ ಮಾಡಿದ್ರಪ್ಪ ಅಂತ ಹೇಳ್ತಿರ್ತೀವಲ್ಲ, ಅಂಥ ಸಮಯದಲ್ಲಿ ನಾವು ಅಡ್ಜೆಕ್ಟಿವ್ ಆಗಿ ದೆನ್ನನ್ನು ಬಳಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ದ ಲ್ಯಾಂಡ್ ವಾಸ್ ಡೊನೇಟೆಡ್ ಬೈ ದೆನ್ ಪ್ರೆಸಿಡೆಂಟ್ ಆಫ್ ಕಾಲೇಜ್. ಈ ಭೂಮಿಯನ್ನು ಅಂದಿನ ಕಾಲೇಜಿನ ಅಧ್ಯಕ್ಷರು ದಾನ ಮಾಡಿದರು. ಈ ಭೂಮಿಯನ್ನು ದಾನ ಮಾಡಿದವರು ಯಾರು ಅಂತ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಿಸ್ಕಸ್ ಮಾಡೋ ಟೈಮಲ್ಲಿ ಮಾತಾಡ್ತೀವಿ. ಹೌದಪ್ಪ, ಇಂಥ ಕಾಲೇಜಿನ ಒಬ್ಬ ಪ್ರಿನ್ಸಿಪಲ್ ಇದ್ದರು, ಒಬ್ಬ ಪ್ರೆಸಿಡೆಂಟ್ ಇದ್ದರು, ಆ ಪ್ರೆಸಿಡೆಂಟ್ ಅವರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋ ಟೈಮಲ್ಲಿ ನಾವು ಅಡ್ಜೆಕ್ಟಿವ್ ಆಗಿ ದೆನ್ನನ್ನು ಬಳಸ್ತೀವಿ. ದೆನ್ ವೆನ್ ಟು ಯೂಸ್ ದೆನ್. ಈಗ ಇಲ್ಲಿವರೆಗೆ ದೆನ್ ಬಗ್ಗೆ ತಿಳ್ಕೊಂಡಿವಿ. ಈಗ ದ್ಯಾನ್ ಅನ್ನು ಯಾವ ಥರ ಬಳಸ್ತೀವಿ? THEN ಅದು ದೆನ್ ಅಂತ ಪ್ರನೌನ್ಸ್ ಮಾಡಬೇಕು. THAN ಇದ್ದರೆ ದ್ಯಾನ್ ಅಂತ ಪ್ರನೌನ್ಸ್ ಮಾಡಬೇಕು. ವೆನ್ ಟು ಯೂಸ್ ದ್ಯಾನ್, ಈಗ ಆ ದೆನ್ ಬಗ್ಗೆ ನೋಡ್ಕೊಂಡಿವಿ. ಈಗ ದ್ಯಾನ್ ಅನ್ನು ಯಾವ ಥರ ಬಳಸಬೇಕು ನೋಡಿ. ದ್ಯಾನ್ ಈಸ್ ಅ ಕಂಜಂಕ್ಷನ್ ದ್ಯಾಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಕಂಪ್ಯಾರಿಸನ್. ಈ ದ್ಯಾನ್ ಅನ್ನೋದು ಒಂದು ಕಂಜಂಕ್ಷನ್ ಇದೆ. ಕಂಜಂಕ್ಷನ್ ಅಂದರೆ ಸಂಯೋಜಕ, ಅಂದರೆ ಎರಡು ವಸ್ತುಗಳನ್ನ ಜಾಯಿಂಟ್ ಮಾಡ್ತಕ್ಕಂಥದ್ದು. ಇದು ಹೋಲಿಕೆ ಮಾಡೋ ಸಮಯದಲ್ಲಿ, ಅಂದರೆ ಕಂಪ್ಯಾರಿಸನ್, ಎರಡು ವಸ್ತುಗಳ ಮಧ್ಯೆ ನಾವು ಏನಾದರೂ ಹೋಲಿಕೆ ಮಾಡ್ತಿರ್ತೀವಲ್ಲ, ಅಂಥ ಸಂದರ್ಭದಲ್ಲಿ ನಾವು ದ್ಯಾನ್ ಅನ್ನು ಬಳಸ್ತೀವಿ. ಇಲ್ಲಿ ದೆನ್ ಬಳಸಿದ್ರೆ ತಪ್ಪಾಗುತ್ತೆ. THEN ಬಳಸಬಾರ್ದು. ಎರಡು ವಸ್ತುಗಳ ಮಧ್ಯೆ ನಾವು ಏನಾದರೂ ಹೋಲಿಕೆ ಮಾಡಿದರೆ ನಾವು ಖಂಡಿತವಾಗಿ THAN ಮಾತ್ರ ಬಳಸಬೇಕು. ಇದು ಏನಂದರೆ ಕಂಪೇರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಎತ್ತರವಾಗಿದ್ದೀನಿ, ನನಗಿಂತಲೂ ಎತ್ತರ ಯಾರಿದ್ದಾರೆ ಅಂತ ಕಂಪೇರ್ ಮಾಡ್ತಿರ್ಬೇಕಾದ್ರೆ ನಾವು ದ್ಯಾನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಾನೀಗ ಫ್ಯಾಟ್ ಇದ್ದೀನಿ, ನನಗಿಂತಲೂ ಫ್ಯಾಟ್ ಯಾರಿದ್ದಾರೆ ಅಥವಾ ನನಗಿಂತಲೂ ತೆಳ್ಳಗೆ ಯಾರಿದ್ದಾರೆ, ಈ ಥರ ಕಂಪೇರ್ ಮಾಡೋ ಟೈಮಲ್ಲಿ ನಾವು ದ್ಯಾನನ್ನು ಬಳಸ್ತೀವಿ. ಸೊ ಎಕ್ಸಾಂಪಲ್ ನೋಡಿ, ಈಗ ಗೊತ್ತಾಗುತ್ತೆ. ದ್ಯಾನ್ ಹೋಲಿಕೆ ಮಾಡಲು ಬಳಸುವ ಸಂಯೋಗವಾಗಿದೆ. ಶಾಲಿನಿ ಈಸ್ ಟಾಲರ್ ದ್ಯಾನ್ ಸುಕನ್ಯಾ. ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಎರಡು ಪರ್ಸನ್ಸ್ ಇದೆ, ಒಂದು ಶಾಲಿನಿ ಇನ್ನೊಂದು ಸುಕನ್ಯಾ ಅಂತ. ಈ ಎರಡು ಪರ್ಸನ್ ಮಧ್ಯೆ ಏನಿದೆ ಅಂದರೆ ಎರಡು ನೌನ್ಗಳ ಮಧ್ಯೆ ಕಂಪ್ಯಾರಿಸನ್ ಇದೆ. ಶಾಲಿನಿ ಸುಕನ್ಯಾಕ್ಕಿಂತ ಎತ್ತರವಾಗಿದ್ದಾಳೆ. ಇಲ್ಲಿ ಯಾರು ಎತ್ತರ ಇದ್ದಾರೆ? ಶಾಲಿನಿ. ಶಾರ್ಟ್ ಇದ್ದಾರೆ ಯಾರು? ಸುಕನ್ಯಾ. ಈ ಥರ ಎರಡು ಕ್ಯಾರೆಕ್ಟರ್ ಮಧ್ಯೆ ನಾವು ಕಂಪೇರ್ ಮಾಡಬೇಕಾದ್ರೆ ದ್ಯಾನ್ ಅನ್ನು ಬಳಸ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ರಾಮು ಈಸ್ ಬ್ರೈಟರ್ ದ್ಯಾನ್ ಶ್ಯಾಮು. ಅಂದರೆ ರಾಮು ಶ್ಯಾಮುಗಿಂತ ಬುದ್ಧಿವಂತ. ಇಲ್ಲಿ ರಾಮು ಬುದ್ಧಿವಂತ ಇದ್ದಾನೆ, ಯಾರ್ಕಿಂತ? ಶ್ಯಾಮುನಕ್ಕಿಂತ. ಸೊ ಈ ಇಬ್ಬರ ಮಧ್ಯೆ ಕಂಪೇರ್ ಮಾಡಲು ನಾವು ದ್ಯಾನ್ ಅನ್ನು ಬಳಸ್ತೀವಿ, THAN. ಇನ್ನೊಂದು ಎಕ್ಸಾಂಪಲ್ ನೋಡಿ, ಕ್ಲಿಯರ್ ಆಗುತ್ತೆ. ಹಿ ಕ್ಯಾನ್ ರೀಡ್ ಫಾಸ್ಟರ್ ದ್ಯಾನ್ ಐ ಕ್ಯಾನ್. ಅವನು ನನಗಿಂತ ವೇಗವಾಗಿ ಓದಬಲ್ಲನು. ಆತ ಓದ್ತಾನೆ ಸ್ಪೀಡ್, ಅಂದರೆ ಅವನು ಎಷ್ಟು ಸ್ಪೀಡ್ ಆಗುತ್ತೆ ಅಂದರೆ ನನಗಿಂತಲೂ ಸ್ಪೀಡವಾಗಿ ಓದ್ತಾನೆ. ಸೊ ಇಲ್ಲಿ ಕಂಪ್ಯಾರಿಸನ್ ಇದೆ ಅವನ ಮಧ್ಯೆ ಮತ್ತು ನನ್ನ ಮಧ್ಯೆ.
ಈ ಥರ ಕಂಪೇರ್ಗಳನ್ನು ಮಾಡೋ ಟೈಮಲ್ಲಿ ನಾವು ಧ್ಯಾನ್ಗಳನ್ನು ಬಳಸ್ತೀವಿ. ಇಲ್ಲಿವರೆಗೆ ನೀವು ಧ್ಯಾನ್ಗಳನ್ನು ಮತ್ತು ದೆನ್ಗಳನ್ನು ಹೇಗೆ ಬಳಸಬೇಕು ಅನ್ನೋ ಡಿಫ್ರೆನ್ಸನ್ನು ತಿಳ್ಕೊಂಡಿವಿ. ನಾವು ಮುಂದೆ ಬರೀಬೇಕಾದ್ರೆ ಮತ್ತು ವಾಕ್ಯದಲ್ಲಿ ಬಳಸಬೇಕಾದ್ರೆ ಅಥವಾ ಸ್ಪೋಕನ್ ಇಂಗ್ಲೀಷಲ್ಲಿ ಬಳಸಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಧ್ಯಾನ್ ಮತ್ತು ದೆನ್ಗಳನ್ನು ಬಳಸಿದೆ ಆದರೆ ಯಾವುದೇ ಎರರ್ಸ್ ಆಗೋದಿಲ್ಲ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಗೋಲ್ಡ್ ಈಸ್ ಬೆಟರ್ ದ್ಯಾನ್ ಸಿಲ್ವರ್. ಬೆಳ್ಳಿಗಿಂತ ಚಿನ್ನ ಉತ್ತಮವಾದದ್ದು. ಯಾವುದು ಉತ್ತಮ? ಗೋಲ್ಡ್ ಉತ್ತಮ ಬೆಳ್ಳಿಗಿಂತಲೂ ಅಂತ ಹೇಳೋ ಟೈಮಲ್ಲಿ ಕೂಡ ಕಂಪ್ಯಾರಿಸನ್ ಆಗಿ ಧ್ಯಾನ್ ಬಳಸ್ತೀವಿ. So if you like the video, subscribe to our channel to get more videos. Thank you all for watching the video. If you like the video, like, share and comment now.